ಉದ್ಯೋಗದಲ್ಲಿ ಮುಂಬಡ್ತಿ ಪಡ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ, ನೀವು ಅಂದ್ಕೊಂಡೇ ಅಲ್ಲ ನೀವು ಅಂತ ಕೆಲಸಗಳನ್ನ ಮಾಡಿರ್ತೀರಿ. ಹಾಗೆ ಹಳೆ ಕೆಲಸಗಳು ತುಂಬಾ ದಿವಸ ಪ್ರಯತ್ನ ಪಡ್ತಾ ಇರ್ತೀರಿ, ಕೆಲವೊಂದು ಕೆಲಸಕ್ಕೆ ಅದು ಆಗದೇ ಇಲ್ಲ. ಈ ತಿಂಗಳು ಎಲ್ಲವೂ ಕೂಡ ನಿಮಗೆ ಅನುಕೂಲವಾಗಿರುತ್ತೆ. ಓಂ ಶ್ರೀ ಗುರುಭ್ಯೋ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹವೇಷಂ ಭದ್ರಂ ಮೃತ್ಯುಮೂರ್ತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಷ್ಟೋ ಚಾನಲ್ಗೆ ಸ್ವಾಗತವನ್ನ ಕೋರುತ್ತಾ, ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಇಲ್ಲ ಆಗಿ ಅಂತ ಹೇಳಿ, ಇನ್ನ ಜುಲೈ ತಿಂಗಳ ತುಲಾ ರಾಶಿಯವರಿಗೆ ಹೇಗಿದೆ ಫಲಾಫಲಗಳನ್ನು ನೋಡೋಣ ಬನ್ನಿ. ಮೊದಲಿಗೆ ಯಾವ ಗ್ರಹ ಯಾವ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ ಅಂತ ಹೇಳಲಾಗಿ, ಈ ಜುಲೈ 16 ತನಕ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥ ಸೂರ್ಯ ಕಟಕ ರಾಶಿಗೆ 16ರಂದು ಪ್ರವೇಶವನ್ನು ಪಡಿತಾರೆ. ಗುರುಗ್ರಹ ಕಟಕ ರಾಶಿಯಲ್ಲೇ ಇರ್ತಾರೆ. ಶನಿಗ್ರಹ ಈ ವರ್ಷಾಂತ್ಯದವರೆಗೂ ಮೀನ ರಾಶಿಯಲ್ಲಿದ್ದು 27ರ ನಂತರ ಹಿಮ್ಮುಖ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಬುಧ ಗ್ರಹ 7ರಿಂದ ಮಿಥುನ ರಾಶಿಯಲ್ಲಿ, ಶುಕ್ರ ಗ್ರಹ 4ರಿಂದ ಸಿಂಹ ರಾಶಿಯಲ್ಲಿ ಇರ್ತಾರೆ. ಹಾಗಿದ್ರೆ ತುಲಾ ರಾಶಿಯವರಿಗೆ ಹೇಗೆ ಇದರ ಅನುಕೂಲಗಳೇನು ಅನಾನುಕೂಲಗಳು ಹೇಳಲಾಗಿ, ಈ ತುಲಾ ರಾಶಿಯವರಿಗೆ ಇದೇ ಜುಲೈ ತಿಂಗಳು ರಾಜಯೋಗ ಅಂತ ಕರೀತೀವಿ. ಒಟ್ಟಿದ್ದೆಲ್ಲ ಚಿನ್ನ. ಈ ಬುಧ, ಶುಕ್ರ ಮತ್ತೆ ಈ ಸೂರ್ಯ ಮತ್ತೆ ಗುರು, ಈ 4 ಗ್ರಹಗಳ ಸಂಚಾರದಿಂದ ಎಲ್ಲ ನಿಮಗೆ ನಿಮ್ಮ ರಾಶಿಯಿಂದ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇಷ್ಟು ದಿನ ನೀವು ಏನ್ ಕಷ್ಟಪಟ್ಟಿರ್ತೀರೋ ಈ ಜುಲೈ ತಿಂಗಳು ನಿಮ್ಗೆ ಅತ್ಯುನ್ನತವಾಗಿರ್ತಕ್ಕಂತಹ ಕಾಲ ಅಂತ ಕರಿತೀವಿ. ಏನಪ್ಪ ನಾನು ಮಾಡಿದ್ದೆಲ್ಲ ಒಳ್ಳೇದಾಗ್ತಾ ಇದೆ ಅಂತ ಹೇಳ್ತೀವಲ್ಲ, ಅದು ರಾಜಯೋಗ ಅಂತ ಕರಿತೀವಿ. ಕೆಲವು ಇನ್ನೂ ಕನ್ನಡದಲ್ಲಿ ಹೇಳ್ಬೇಕು, ಇನ್ನೂ ಒಳ್ಳೆ ಭಾಷೆಯಲ್ಲಿ ಹೇಳ್ಬೇಕು ಅಂದ್ರೆ ಗಜಕೇಸರಿ ಯೋಗ ಅಂತ ಕೂಡ ಕರಿತೀವಿ. ತುಲಾ ರಾಶಿಯವರಿಗೆ ಎಲ್ಲವೂ ಅನುಕೂಲವಾಗಿ ಹೋಗಿ ಬರ್ತದೆ. ಉದ್ಯೋಗದಲ್ಲಿ ಮುಂಬಡ್ತಿ ಪಡ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಪ್ರಶಂಸೆ, ನೀವು ಅಂದ್ಕೊಂಡೇ ಅಲ್ಲ ನೀವು ಅಂತ ಕೆಲಸಗಳನ್ನ ಮಾಡಿರ್ತೀರಿ. ಹಾಗೆ ಹಳೆ ಕೆಲಸಗಳು ತುಂಬಾ ದಿವಸ ಪ್ರಯತ್ನ ಪಡ್ತಾ ಇರ್ತೀರಿ, ಕೆಲವೊಂದು ಕೆಲಸಕ್ಕೆ ಅದು ಆಗದೇ ಇಲ್ಲ. ಈ ತಿಂಗಳು ಎಲ್ಲವೂ ಕೂಡ ನಿಮಗೆ ಅನುಕೂಲವಾಗಿರುತ್ತೆ. ಶುಕ್ರನ ಅನುಗ್ರಹದಿಂದ ಹಣಕಾಸಿನ ಸ್ಥಿತಿ ಉತ್ತಮವಾಗಿರ್ತದೆ. ಒಳ್ಳೊಳ್ಳೆ ಹೂಡಿಕೆಗಳನ್ನ ಮಾಡಿ, ಅಂದ್ರೆ ಅದರಲ್ಲಿ ಹೇಳಿಕೆ ಮಾತನ್ನ ಕೇಳ್ತಕ್ಕಂಥದ್ದು, ಅಥವಾ ಅಚಾತುರ್ಯಗಳಿಂದ ನಾವು ಸುಮ್ಮನೆ ಅರ್ಜೆಂಟ್ ಅಂತ ಕರಿತೀವಲ್ಲ, ದುಡ್ಡಿದೆ ಅಂತ ಹೇಳಿ ಯಾರ್ಯಾರಿಗೂ ಹೂಡಿಕೆ ಮಾಡ್ತಕ್ಕಂಥದ್ದು ಮಾಡಕ್ ಹೋಗ್ಲಿ. ಅತ್ಯಂತ ಬುದ್ಧಿಶಾಲಿಯಿಂದ ಮಾಡಿದ್ರೆ 1ಕ್ಕೆ 2ರಷ್ಟು ಲಾಭವನ್ನ ಹೂಡಿಕೆಗಳಿಂದ ಪಡಿತೀರಾ ಈ ತುಲಾ ರಾಶಿಯವರು. ಜೊತೆಗೆ ಇನ್ನು ಆರೋಗ್ಯದಲ್ಲಿ ನೋಡೋದಾದ್ರೆ, ಶನಿ 27ರ ನಂತರ ಹಿಮ್ಮುಖ ಸಂಚಾರ ಮಾಡೋದ್ರಿಂದ ಕಾಲಿಗೆ ಮತ್ತೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸ್ವಲ್ಪ ಕಾಯಿಲೆಗಳಿಂದ ನೆರಳಿದಿರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನ ವಹಿಸಿ. ಕೌಟುಂಬಿಕವಾಗಿ ಬಹಳ ಸಂತೋಷವಾಗಿರ್ತಕ್ಕಂತಹ ವಾತಾವರಣ, ಧಾರ್ಮಿಕ ಕೆಲಸವನ್ನ ಮಾಡ್ತಕ್ಕಂಥದ್ದು, ಮನೆಯಲ್ಲಿ ನಿಂತೋಗಿರ್ತಕ್ಕಂಥ ಶುಭ ಕಾರ್ಯ ಅಂದ್ರೆ ಎಷ್ಟೋ ದಿನಗಳಿಂದ ಮನೆ ಪೂಜೆ ಮಾಡಿಸ್ಬೇಕು, ಅಥವಾ ವಿವಾಹಾದಿ ಸಂದರ್ಭಗಳು ನಿರ್ಮಾಣ ಮಾಡಿಲ್ಲಪ್ಪ ನಮ್ಮ ಮನೆ ವಿವಾಹ ಅಥವಾ ಆಗುವಂತ ಸಂದರ್ಭಗಳಿದ್ರೆ ವಿವಾಹಾದಿ ಸಂದರ್ಭಗಳು ಶುಭ ಕಾರ್ಯಗಳು ಕೂಡ ನಡೆಯುತ್ತೆ ನಿಮ್ಮ ಮನೆಯಲ್ಲಿ. ಎಲ್ಲವೂ ನೀವು ಅಂದ್ಕೊಂಡಂತೆ ಈ ಜುಲೈ ತಿಂಗಳಲ್ಲಿ ಆಗ್ತದೆ. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನಡೆಯೋದಾದ್ರೆ, ವಿದ್ಯಾರ್ಥಿ ಜೀವನಕ್ಕೆ ಅನುಕೂಲವಾಗಿರ್ತಕ್ಕಂಥ ಎಲ್ಲಾ ಘಟನೆಗಳು ನಡೆಯುತ್ತೆ. ನಿಮ್ಗೆಲ್ಲ ಕೆಲಸ ಕಾರ್ಯ ಇಷ್ಟು ದಿವಸ ನೀವೇನೇನು ಸ್ಪರ್ಧಾ ಆಗಿ ನಾವು ಎಷ್ಟೊಂದು ಚೆನ್ನಾಗಿ ಓದ್ತಾ ಇರ್ಬೇಕು, ಅದು ನನ್ನ ಪರೀಕ್ಷೆಯಲ್ಲಿ ಸರಿಯಾದಂತ ಫಲಿತಾಂಶ ಬಂದಿಲ್ಲ ಅಂತ ಏನ್ ಕೊರಗ್ತಾ ಇರ್ತೀರೋ ಅವೆಲ್ಲದಕ್ಕೂ ಪರಿಹಾರ ಈ ಜುಲೈ ತಿಂಗಳಲ್ಲಿ ನಿಮ್ಗೆ ಸಿಗುತ್ತೆ. ಒಳ್ಳೆ ಉನ್ನತವಾಗಿರ್ತಕ್ಕಂಥ ಅಧಿಕಾರ, ಉದ್ಯೋಗ ಎಲ್ಲವೂ ಸಿಗುತ್ತೆ. ನೆನಪಿಟ್ಕೊಳ್ಳಿ, ರಾಜಕಾರಣಿಗಳಿಗೆ ಉನ್ನತವಾಗಿರ್ತಕ್ಕಂಥ ಅಧಿಕಾರ ಕೂಡ ಸಿಗುವಂತ ಯೋಗ ತುಲಾ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ. ಹಾಗಾಗಿ ರಾಜಯೋಗ ಕೂಡ ನಿಮ್ಗೆ ಇದೆ. ಹಾಗಿದ್ರೆ ಹೆಚ್ಚಿನ ಪರಿಹಾರ ಏನಪ್ಪಾ ಇದಕ್ಕೆ ಅಂತಂದ್ರೆ ಏನಿಲ್ಲ, ನೀವು ಈ ಶನಿವಾರ ದಿವಸ ವೀರಾಂಜನೇಯ ಸ್ವಾಮಿಯವರಿಗೆ ವಿಳೆದೆಲೆಯ ಹಾರವನ್ನ ಕೊಡ್ತಕ್ಕಂಥದ್ದು, ಅಂದ್ರೆ ವಿಳೆದೆಯಲ್ಲಿ ಹಾರವನ್ನ ಮಾಡಿ ಕೊಡ್ತಕ್ಕಂಥದ್ದು. ಉದ್ದಿನ ಉಡೆ ಅಂದ್ರೆ ಉದ್ದಲ್ಲಿ ಕೇತು ಇರ್ತಾನೆ ಅಂತ ಹೇಳ್ತೇವೆ. ಆ ಕೇತು ನಿಮಗೆ ಏನು ಸಿಂಹರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಆಂಜನೇಯ ಸ್ವಾಮಿಯವರಿಗೆ ಉದ್ದಿನ ಉಡೆ ಹಾರವನ್ನ ಹಾಕೋದ್ರಿಂದ, ಭಕ್ತಿಯಿಂದ ಪ್ರಾರ್ಥನೆ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳು ನಿಮಗೆ ಸಿಗ್ತದೆ. ಒಳ್ಳೆದಾಗಲಿ, ಶುಭವಾಗಲಿ.